ಹಾಯ್ ನಮಸ್ಕಾರ. ಬನ್ನಿ ಎಣ್ಣೆ ಯೂಸ್ ಮಾಡ್ದೇ ಇವತ್ತು ನಾನು ಗೊಜ್ಜು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇದಕ್ಕೆ ನಾವು ಮೂಲಂಗಿ ಅಂತೀವಿ, ಹಾಗೆ ಕೆಲವರು ಜಜ್ಜಿದ ಮೂಲಂಗಿ ಸಾಂಬಾರು ಕೂಡ ಅಂತಾರೆ. ನನಗೆ ಇದು ರೊಟ್ಟಿಗೆ ತಿನ್ನೋಕೆ ಇಷ್ಟ. ನೀವು ಮುದ್ದೆಗೂ ತಿನ್ಬೋದು, ಅನ್ನಕ್ಕೂ ತಿನ್ಬೋದು. ನೋಡೋಣ ಹೇಗೆ ಮಾಡೋದು ಅಂತ. ಬನ್ನಿ. ನಾನಿಲ್ಲಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿ, ಮೂಲಂಗಿ ಎಲ್ಲದನ್ನು. ಮಸಾಲೆಗೆ ನಾನು ಒಣ ಕೊಬ್ಬರಿ ಯೂಸ್ ಮಾಡಿದ್ದೀನಿ, ಹಸಿ ಕೊಬ್ಬರಿ ನಾವು ಯೂಸ್ ಮಾಡಲ್ಲ ಇದಕ್ಕೆ. ಸೊ ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು, ಮೆಂತ್ಯಕಾಳು, ಜೀರಿಗೆ, ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಣ ಮೆಣಸಿನ್ಕಾಯಿ. ಸೊ ನೀವು ನಿಮ್ಮ ಖಾರಕ್ಕೆ ತಕ್ಕ ನೀವು ಯೂಸ್ ಮಾಡ್ಬೋದು. ಏನು ಮಸಾಲೆ ತೋರಿಸಿದ್ನಲ್ಲ ಅದನ್ನೆಲ್ಲ ಒಂದು ಜಾರಿಗೆ ಹಾಕೊಂಡು ಬಿಟ್ಕೊಳ್ಳಿ. ನಾನು ನೀರು ಹಾಕಿಲ್ಲ ಫಸ್ಟಿಗೆ, ಆಮೇಲೆ ನೀರು ಹಾಕ್ಕೊತೀನಿ ಅದಕ್ಕೆ. ಆಮೇಲೆ ಮೂಲಂಗಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಮೀನ್ಸ್ ತರಿ ಇರಲಿ, ಮೂಲಂಗಿ ಬಾಯಿ ಸಿಗೋಂಗಿರಲಿ ಅಷ್ಟೇ. ಆಮೇಲೆ ಈರುಳ್ಳಿ, ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು ಹಾಕಿ ಏನು ರುಬ್ಕೊಂಡಿರ್ತೀವಲ್ಲ ಮಸಾಲೆ ಹಾಕಿ ರೆಡಿ ಮಾಡಿದರೆ ಮುಗೀತು. ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಮಾಡ್ಕೊಬೇಡಿ, ಸ್ವಲ್ಪ ಗಟ್ಟಿ ಇರಲಿ. ಹಾಗೆ ಇಲ್ಲಿ ಗುರಾಳ್ ಪುಡಿ ಹಾಕಿರ್ತೀನಿ ನಾನು, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಮಾಡಿದ್ರೆ ಗೊಜ್ಜು ರೆಡಿ. ತುಂಬ ಚೆನ್ನಾಗಿರುತ್ತೆ ಹಸಿ ಗೊಜ್ಜು. ಇದನ್ನು ನೀವು ಮತ್ತೆ ರಾತ್ರಿ ಯೂಸ್ ಮಾಡಿದ್ರೆ ಫ್ರಿಡ್ಜಲ್ಲಿಟ್ಟು ಯೂಸ್ ಮಾಡ್ಬೋದು. ನೀವೆಲ್ಲ ಟ್ರೈ ಮಾಡಿ. ಹಾಗೆ ನಾನು ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.